ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. 2026ರ ಯುಗಾದಿಯ ವರ್ಷ ಭವಿಷ್ಯ ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ 12 ರಾಶಿಗಳ ವರ್ಷ ಭವಿಷ್ಯವು ಹೇಗಿರುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಅಶುಭನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಅನೇಕ ರೀತಿಯ ಚಿಂತನೆಗಳು, ಉದ್ಯೋಗದಲ್ಲಿ ಕಿರಿಕಿರಿ, ವ್ಯರ್ಥವಾಗಿರ್ತಕ್ಕಂಥ ತಿರುಗಾಟ, ಮಿತ್ರರಲ್ಲಿ ಮನಸ್ತಾಪ, ವ್ಯಾಪಾರದಲ್ಲಿ ಅಷ್ಟೇನು ಲಾಭ ಕಂಡುಬರುವುದಿಲ್ಲ. ಸಿಂಹರಾಶಿಯಲ್ಲಿ ಗುರು ಸಂಚರಿಸುವಾಗ ತುಂಬ ಶುಭನಾಗಿದ್ದು ಆರೋಗ್ಯ ಸುಧಾರಣೆ, ಬಂಧು ಮಿತ್ರರಿಂದ ಸಹಾಯ, ಉತ್ತಮರ ಸಹವಾಸದಿಂದ ಕೀರ್ತಿ ಲಭಿಸುತ್ತದೆ. ಧನಾಗಮನ, ಮನಸ್ಸಿಗೆ ನೆಮ್ಮದಿ. ಹಾಗೂ ಶನಿ ಮಹಾತ್ಮನು ಮೀನರಾಶಿಯಲ್ಲಿ ಸಂಚರಿಸುವಾಗ ಕೆಟ್ಟ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ, ತುಂಬ ಅಲೆದಾಟವಾಗುತ್ತೆ, ಹಾಗೂ ಕೆಟ್ಟ ಜನರ ಸಹವಾಸ ಕೂಡ ಲಭಿಸ್ಬೋದು. ಬಂಧು ಮಿತ್ರರ ವಿರೋಧ ಕೂಡ ಕಂಡುಬರುತ್ತದೆ. ಇನ್ನು ಶುಭವಾರ ಮಂಗಳವಾರ, ಗುರುವಾರ ಮತ್ತು ಭಾನುವಾರ. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಶುಭ ಸಂಖ್ಯೆ 1, 3, 9. ಶುಭ ದಿನ 1, 10 ಮತ್ತು 18. ಶುಭ ರತ್ನ ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ. ಶುಭ ವರ್ಣ ಕೇಸರಿ, ಹಳದಿ ಮತ್ತು ಕೆಂಪು. ಇಷ್ಟ ದೈವ ಸೂರ್ಯ ಮತ್ತು ಶಿವ. ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಇನ್ನು ವೃಷಭ ರಾಶಿಯ ಭವಿಷ್ಯವನ್ನು ತಿಳಿಯೋಣ. ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ವ್ಯವಹಾರದಲ್ಲಿ ಧನ ಲಾಭವಾಗುತ್ತೆ, ಆರೋಗ್ಯ ಸುಧಾರಣೆಯಾಗುತ್ತದೆ, ಕಾರ್ಯದಲ್ಲಿ ಆಸಕ್ತಿ ಇರುತ್ತದೆ, ಬಂಧು ಮಿತ್ರರು ಸಹಾಯವನ್ನು ಮಾಡುತ್ತಾರೆ, ಧನ ವಸ್ತು ವಾಹನ ಪ್ರಾಪ್ತಿಯಾಗುತ್ತೆ, ಶುಭದಾಯಕವೂ ಆಗಿರುತ್ತದೆ. ಸಿಂಹರಾಶಿಯಲ್ಲಿ ಗುರು ಬಂದಾಗ ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯದಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಲಾಭವಿಲ್ಲ, ಶತ್ರುಗಳ ಕಾಟ, ಅಹಿತಕಾರಿ ಘಟನೆಗಳು ಕಂಡುಬರುತ್ತವೆ. ಶನಿ ಮಹಾತ್ಮನು ಮೀನದಲ್ಲಿ ಶುಭನಾಗಿದ್ದು ಆರೋಗ್ಯ ಸುಧಾರಣೆಯಾಗುತ್ತೆ, ಸರ್ಕಾರಿ ಕೆಲಸದಲ್ಲಿ ಜಯ, ಧನಲಾಭ ಕೂಡ ಆಗುತ್ತೆ, ವ್ಯಾಪಾರದಲ್ಲಿ ಪ್ರಗತಿ, ಇನ್ನು ಮುಂತಾದ ಉತ್ತಮ ಫಲಗಳು ಕಂಡುಬರುತ್ತವೆ. ಶುಭವಾರ ಶುಕ್ರವಾರ ಮತ್ತು ಶನಿವಾರ. ಶುಭರತ್ನ ನೀಲಿ, ವಜ್ರ ಮತ್ತು ಪಚ್ಚೆ. ಹಾಗೂ ಶುಭ ಬಣ್ಣ ಹಸಿರು, ಬಿಳಿ ಮತ್ತು ಕಪ್ಪು. ಶುಭ ದಿಕ್ಕು ಆಗ್ನೇಯ ಮತ್ತು ದಕ್ಷಿಣ. ಶುಭ ಸಂಖ್ಯೆ 6 ಮತ್ತು 8. ಶುಭ ದಿನ 6, 15 ಮತ್ತು 24. ನಿಮ್ಮ ಇಷ್ಟ ದೈವ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಿದ್ದೇ ಆದರೆ ನಿಮ್ಮ ಕಷ್ಟಗಳು ಕರಗಿ ಹೋಗುತ್ತವೆ. ಇನ್ನು ಮಿಥುನ ರಾಶಿ. ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಗುರುವು ಬಂದಾಗ ಸರಕಾರಿ ಕೆಲಸದಲ್ಲಿ ತೊಂದರೆ, ಬಂಧು ಮಿತ್ರರ ವಿರೋಧವಿರುತ್ತೆ, ಕಾರ್ಯಗಳಲ್ಲಿ ವಿಘ್ನವಿರುತ್ತೆ, ಮನಸ್ಸಿಗೆ ಚಿಂತೆ ಇರುತ್ತೆ, ವ್ಯಾಪಾರದಲ್ಲಿ ನಷ್ಟ ಕೂಡ ಆಗುತ್ತೆ, ಕೃಷಿಯಲ್ಲಿ ಒಂದು ಕೊಂಚ ಫಲ ಸಿಗಬಹುದು. ಗುರುವು ಕಟಕಕ್ಕೆ ಬಂದಾಗ ತುಂಬ ಶುಭನಾಗಿದ್ದು ಆರೋಗ್ಯ ಸುಧಾರಣೆಯಾಗುತ್ತೆ, ವ್ಯಾಪಾರದಲ್ಲಿ ಧನಲಾಭ ಹಾಗೂ ಕೀರ್ತಿ ಕೂಡ ಬರುತ್ತೆ, ಶುಭ ಕಾರ್ಯ ಮಾಡುವಲ್ಲಿ ಆಸಕ್ತಿ ಕೂಡ ಇರುತ್ತೆ, ವಸ್ತ್ರಾಭರಣಗಳ ಪ್ರಾಪ್ತಿಯಾಗುತ್ತೆ, ಬಂಧು ಮಿತ್ರರಿಂದ ಸಹಾಯ ಸಿಗುತ್ತದೆ. ಮೀನರಾಶಿಯ ಶನಿಯು ಶತ್ರುಗಳಿಂದ ತೊಂದರೆ, ಅಭಿವೃದ್ಧಿಯಲ್ಲಿ ವಿಘ್ನ, ವ್ಯರ್ಥ ತಿರುಗಾಟ, ವ್ಯರ್ಥವಾಗಿರ್ತಕ್ಕಂಥ ಖರ್ಚು, ಕುಟುಂಬದಲ್ಲಿ ಅನಾರೋಗ್ಯವು ಕಂಡುಬರುತ್ತದೆ. ಇನ್ನು ಮೊದಲಾದ ಉತ್ತಮ ಫಲಗಳನ್ನು ಹಾಗೂ ಕಾಣಬಹುದಾಗಿದೆ. ಶುಭವಾರ ಭಾನುವಾರ, ಬುಧವಾರ ಮತ್ತು ಶುಕ್ರವಾರ. ಶುಭರತ್ನ ಮಾಣಿಕ್ಯ, ವಜ್ರ ಮತ್ತು ಪಚ್ಚೆ. ಶುಭ ವರ್ಣ ಹಸಿರು, ನೀಲಿ, ಕಂದು, ನೇರಳೆ ಮತ್ತು ಶ್ಯಾಮಲ. ಶುಭ ದಿಕ್ಕು ಉತ್ತರ. ಶುಭ ದಿನಾಂಕ 5, 14 ಮತ್ತು 23.
ಶುಭ ಸಂಖ್ಯೆ 3, 5, 6 ಹಾಗೂ 8. ಇಷ್ಟ ದೈವ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣುದೇವನನ್ನು ಪೂಜಿಸಿ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ. ಇನ್ನು ಕಟಕ ರಾಶಿ. ಗುರುವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಇರುವಾಗ ಯಾವುದೇ ರೀತಿಯ ಶುಭ ಫಲಗಳು ಕಂಡುಬರುವುದಿಲ್ಲ. ಸ್ಥಳ ಬದಲಾವಣೆಯಾಗುತ್ತೆ, ಪ್ರಯಾಣದಲ್ಲಿ ತೊಂದರೆಯಾಗುತ್ತೆ, ಸ್ತ್ರೀ ಸಂಬಂಧ ವ್ಯವಹಾರದಿಂದ ಮನಸ್ಸಿಗೆ ತುಂಬ ಕಿರಿಕಿರಿಯನ್ನು ಅನುಭವಿಸಬೇಕಾಗುತ್ತದೆ. ಅನಾವಶ್ಯಕವಾಗಿರತಕ್ಕಂಥ ಖರ್ಚು, ಮಿತ್ರರಿಂದ ವಂಚನೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೃಷಿಯಲ್ಲಿ ಸ್ವಲ್ಪ ಲಾಭ ಕಂಡುಬರುತ್ತದೆ. ಗುರು ಸಿಂಹರಾಶಿಗೆ ಬಂದಾಗ ಶುಭ ಫಲಗಳು ಅತಿಯಾಗಿ ಕಂಡುಬರುತ್ತವೆ. ಮಿತ್ರರ ಸಹಾಯ, ವ್ಯಾಪಾರದಲ್ಲಿ ಲಾಭ, ವಸ್ತ್ರಾಭರಣ ಪ್ರಾಪ್ತಿಯಾಗುತ್ತೆ, ಆರೋಗ್ಯ ಸುಧಾರಣೆಯಾಗುತ್ತೆ. ಮೀನರಾಶಿಯ ಶನಿಯು ಕುಟುಂಬದಲ್ಲಿ ಅನಾರೋಗ್ಯವನ್ನು, ಸರಕಾರಿ ಕೆಲಸಗಳಲ್ಲಿ ತೊಂದರೆಯನ್ನು, ವ್ಯವಹಾರದಲ್ಲಿ ಅಪಜಯವನ್ನು, ವ್ಯಾಪಾರದಲ್ಲಿ ನಷ್ಟವನ್ನು, ಅಧಿಕ ಖರ್ಚು ಮೊದಲಾದ ಅಶುಭ ಫಲಗಳು ಕಂಡುಬರುತ್ತವೆ. ಶುಭವಾರ ಸೋಮವಾರ, ಮಂಗಳವಾರ ಮತ್ತು ಗುರುವಾರ. ಶುಭ ರತ್ನ ಪುಷ್ಯರಾಗ, ಹವಳ ಮತ್ತು ಮುತ್ತು. ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಶುಭ ಸಂಖ್ಯೆ 2, 7, 1, 4. ಶುಭ ದಿನಾಂಕ 11, 20, 29. ಇನ್ನು ಶುಭ ಬಣ್ಣ ಬಿಳಿ, ಹಳದಿ ಹಾಗೂ ನೀಲಿ. ನಿಮ್ಮ ಇಷ್ಟ ದೈವ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಲಿತಾದೇವಿಯನ್ನು ಪೂಜಿಸಿ, ತುಂಬ ಒಳ್ಳೆಯದು ನಿಮಗೆ ಫಲಿಸುತ್ತದೆ. ಇನ್ನು ಸಿಂಹರಾಶಿ. ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡುವಾಗ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ನೆಮ್ಮದಿಯ ಜೀವನ ಇರುತ್ತೆ, ಕಾರ್ಯದಲ್ಲಿ ಅನುಕೂಲ ಕೂಡ ಆಗುತ್ತೆ. ವಿವಾಹ, ಮಂಗಳ ಕಾರ್ಯಗಳ ಆಚರಣೆ, ಸತ್ಕಾರ್ಯದಲ್ಲಿ ಆಸಕ್ತಿ, ಧನ ಪ್ರಾಪ್ತಿಯಾಗುತ್ತೆ. ಕಟಕ ಮತ್ತು ಸಿಂಹ ರಾಶಿಗೆ ಗುರು ಬಂದಾಗ ಸ್ಥಳ ಬದಲಾವಣೆಯಾಗುತ್ತೆ, ಅಧಿಕವಾಗಿರತಕ್ಕಂಥ ಚಿಂತೆ ಕಂಡುಬರುತ್ತದೆ, ಧನ ವ್ಯಯವಾಗುತ್ತದೆ, ಕೃಷಿಯಲ್ಲಿ ಕುಂಠಿತವಾಗುತ್ತದೆ, ವ್ಯಾಪಾರದಲ್ಲಿ ಅಧಿಕ ನಷ್ಟ ಕೂಡ ಆಗುತ್ತದೆ. ಮೀನರಾಶಿಯ ಶನಿಯು ಸರ್ಕಾರಿ ಕೆಲಸದಲ್ಲಿ ವಿಘ್ನ, ವ್ಯವಹಾರದಲ್ಲಿ ತೊಂದರೆ, ಆರ್ಥಿಕವಾಗಿರ್ತಕ್ಕಂಥ ಖರ್ಚು, ವ್ಯರ್ಥವಾಗಿರ್ತಕ್ಕಂಥ ತಿರುಗಾಟ, ಅನಾರೋಗ್ಯ, ಬಂಧು ಮಿತ್ರರಿಂದ ಅಪಮಾನವನ್ನು ಅನುಭವಿಸಬೇಕಾಗುತ್ತೆ. ಹಣಕಾಸಿನ ತೊಂದರೆ ಕೂಡ ಕಂಡುಬರುತ್ತದೆ. ಶುಭವಾರ ಭಾನುವಾರ, ಸೋಮವಾರ ಹಾಗೂ ಗುರುವಾರ. ಶುಭ ವರ್ಣ ಕೆಂಪು, ಹಳದಿ ಮತ್ತು ಕೇಸರಿ. ಶುಭ ದಿಕ್ಕು ಪೂರ್ವ ದಿಕ್ಕು. ಶುಭ ರತ್ನ ಮಾಣಿಕ್ಯ, ಹವಳ, ಪುಷ್ಯರಾಗ ಹಾಗೂ ಶುಭ ದಿಕ್ಕು ಪೂರ್ವ ದಿಕ್ಕು ನಿಮಗೆ ಶುಭವಾಗಿರುತ್ತದೆ. ನಿಮ್ಮ ಇಷ್ಟ ದೈವ ಶಿವ, ಸೂರ್ಯ, ಸುಬ್ರಹ್ಮಣ್ಯರನ್ನು ಆರಾಧನೆಯನ್ನು ಮಾಡಿ. ಇನ್ನು ಕನ್ಯಾ ರಾಶಿ. ಮಿಥುನ ಮತ್ತು ಸಿಂಹರಾಶಿಯ ಗುರುವು ಅಶುಭ ಫಲಗಳನ್ನೇ ನೀಡುತ್ತಾನೆ. ಮನಸ್ಸಿಗೆ ಚಿಂತೆ, ಕೃಷಿಕರಲ್ಲಿ ಅಲ್ಪವಾಗಿರತಕ್ಕಂಥ ಲಾಭ. ಮಿಥುನ ಮತ್ತು ಸಿಂಹರಾಶಿಯ ಗುರುವು ಅಶುಭ ಫಲಗಳನ್ನೇ ನೀಡುತ್ತಾನೆ. ಮನಸ್ಸಿಗೆ ಚಿಂತೆ, ಕೃಷಿಕರಿಗೆ ಅಲ್ಪ ಲಾಭ, ಕಾರ್ಯಕ್ಕಾಗಿ ತಿರುಗಾಟ, ಬಂಧು ಮಿತ್ರರಿಂದ ತೊಂದರೆ ಹಾಗೂ ಕಲಹ, ವ್ಯಾಪಾರದಲ್ಲಿ ಸಾಧಾರಣವಾದ ಫಲ, ಆರ್ಥಿಕವಾಗಿರ್ತಕ್ಕಂಥ ಖರ್ಚು, ಪ್ರಯಾಣದಲ್ಲಿ ಸಾಕಷ್ಟು ತೊಂದರೆಗಳು ಕಂಡುಬರ್ತವೆ. ಇನ್ನು ಮುಂತಾದ ಫಲಗಳು ಕಂಡುಬರುತ್ತವೆ. ಕಟಕ ರಾಶಿಗೆ ಗುರು ಬಂದಾಗ ಬಂಧು ಮಿತ್ರರ ಸಹಾಯ, ಕುಟುಂಬದಲ್ಲಿ ನೆಮ್ಮದಿ, ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ, ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಅನುಕೂಲ, ಇನ್ನು ಅನೇಕ ಶುಭ ಫಲ ಉಂಟಾಗುತ್ತದೆ. ಮೀನರಾಶಿಯ ಶನಿ ಮಹಾದೇವನು ಅಶುಭನಾಗಿದ್ದು ಮನಸ್ಸಿಗೆ ಬೇಸರ, ಮಾನಹಾನಿ, ಧನಹಾನಿ, ಪರಸ್ಥಳವಾಸ, ಶತ್ರುಗಳಿಂದ ತೊಂದರೆ ಕಂಡುಬರುತ್ತದೆ. ಶುಭವಾರ ಭಾನುವಾರ, ಶುಕ್ರವಾರ. ಶುಭ ರತ್ನ ಪಚ್ಚೆ, ವಜ್ರ ಮತ್ತು ಮಾಣಿಕ್ಯ. ಬಣ್ಣ ಹಸಿರು ಮತ್ತು ಶ್ಯಾಮಲ ವರ್ಣ ಹಾಗೂ ಕೆಂಪು ಬಣ್ಣ. ದಿಕ್ಕು ಉತ್ತರ ದಿಕ್ಕು. ಇನ್ನು ಸಂಖ್ಯೆ 5, 6 ಮತ್ತು 8. ಶುಭ ದಿನಾಂಕಗಳು 5, 14 ಹಾಗೂ 23.
ನಿಮ್ಮ ಇಷ್ಟ ದೈವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಆರಾಧಿಸಿ. ತುಲಾರಾಶಿ. ಗುರುವು ಮಿಥುನ ಮತ್ತು ಸಿಂಹರಾಶಿಯಲ್ಲಿರುವಾಗ ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರದಲ್ಲಿ ಲಾಭ, ವ್ಯವಹಾರದಲ್ಲಿ ಕೃಷಿಕರಿಗೆ ಉತ್ತಮ ಫಲ, ಬಂಧು ಮಿತ್ರರಿಂದ ಸಹಾಯ, ವ್ಯಾಪಾರದಲ್ಲಿ ಉತ್ತಮ, ಪುಣ್ಯಕ್ಷೇತ್ರಗಳ ದರ್ಶನ, ಸತ್ಕಾರ್ಯದಲ್ಲಿ ಆಸಕ್ತಿ, ಸಮಾಜ ಸೇವೆಯಲ್ಲಿ ಗೌರವ ಕಂಡುಬರುತ್ತೆ. ಕಟಕ ರಾಶಿಯ ಗುರು ಅಶುಭಕಾರಕನಾಗಿದ್ದು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಕುಂಠಿತವಾಗುತ್ತದೆ. ಆರ್ಥಿಕ ಖರ್ಚು, ಧನಹಾನಿ, ಮಿತ್ರರಿಂದ ತೊಂದರೆ, ಸದಾ ತಿರುಗಾಟ. ಮೀನರಾಶಿಯ ಶನಿಯು ತುಂಬ ಶುಭದಾಯಕನಾಗಿದ್ದು ವ್ಯಾಪಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ ಮತ್ತು ಬಂಧು ಮಿತ್ರರಿಂದ ಸಹಾಯ, ಆರೋಗ್ಯ ಕೂಡ ಸುಧಾರಣೆಯಾಗುತ್ತೆ. ನೆಮ್ಮದಿಯ ಜೀವನ ಮೊದಲಾದ ಶುಭ ಫಲಗಳು ಲಭಿಸುತ್ತವೆ. ಇನ್ನು ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭ ವರ್ಣ ಹಸಿರು ಮತ್ತು ಕೆಂಪು. ಶುಭ ರತ್ನ ನೀಲಿ ಮತ್ತು ಪಚ್ಚೆ. ಶುಭ ದಿಕ್ಕು ಪಶ್ಚಿಮ ಮತ್ತು ಆಗ್ನೇಯ. ಶುಭ ದಿಕ್ಕು ಪಶ್ಚಿಮ ಮತ್ತು ಆಗ್ನೇಯ. ಇನ್ನು ಶುಭ ದಿನ 6, 15, 24. ಶುಭ ಸಂಖ್ಯೆ 6, 9 ಮತ್ತು 15. ನಿಮ್ಮ ಇಷ್ಟ ದೈವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಶನಿಮಾತ್ಮನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಎಳ್ಳು ದೀಪವನ್ನು ಹಚ್ಚುವುದನ್ನು ಖಂಡಿತ ಮರೆಯಬೇಡಿ. ವೃಶ್ಚಿಕ. ಮಿಥುನ ಮತ್ತು ಸಿಂಹರಾಶಿಗೆ ಗುರು ಬಂದಾಗ ಅಶುಭನಾಗಿದ್ದು ಭಯ, ಭೀತಿ, ಬಂಧು ಮಿತ್ರರ ವಿರಸ, ದುಷ್ಟ ಜನರ ಸಹವಾಸ, ಚಿಂತೆ, ಅನಾರೋಗ್ಯ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಆರ್ಥಿಕವಾಗಿರ್ತಕ್ಕಂಥ ಖರ್ಚು, ವ್ಯವಹಾರದಲ್ಲಿ ನಷ್ಟ. ಆದರೂ ಸಹ ನಿಮಗೆ ಗುರುವು ಕಟಕ ರಾಶಿಗೆ ಬಂದಾಗ ಶುಭನಾಗಿದ್ದು ನೀವು ಏನು ಕಳೆದುಕೊಂಡಿರ್ತೀರೋ ಅದೆಲ್ಲವನ್ನು ಮತ್ತೆ ಪಡೆಯುತ್ತೀರಿ. ವ್ಯವಹಾರದಲ್ಲಿ ಅತ್ಯಧಿಕ ಲಾಭ ಕಂಡುಬರುತ್ತದೆ. ಕುಟುಂಬದಲ್ಲಿ ಸೌಖ್ಯವಿರುತ್ತೆ. ಕೃಷಿ ಮೂಲದಲ್ಲಿ ಶುಭ ಫಲವನ್ನು ಕಾಣುತ್ತೀರಿ. ಮೀನರಾಶಿಯ ಶನಿಯು ಅಶುಭನಾಗಿದ್ದು ದುಷ್ಟ ಜನರ ಸಹವಾಸವನ್ನು ಮಾಡಿ ತೊಂದರೆ ಅನುಭವಿಸುತ್ತೀರಿ. ಕೋರ್ಟ್ನಲ್ಲಿ ಅಪಜಯ ಕೂಡ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವ್ಯರ್ಥವಾಗಿರ್ತಕ್ಕಂಥ ಧನಹಾನಿ, ಸೇವಕ ವರ್ಗದವರಿಂದ ತೊಂದರೆ ಅನುಭವಿಸಬೇಕಾಗುತ್ತೆ ಮುಂತಾದ ಫಲಗಳು ಕಂಡುಬರುತ್ತದೆ. ಶುಭವಾರ ಬುಧವಾರ, ಶುಕ್ರವಾರ ಮತ್ತು ಶನಿವಾರ. ಶುಭ ರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ. ಶುಭ ವರ್ಣ ಕೇಸರಿ, ಹಳದಿ ಮತ್ತು ಕೆಂಪು. ಶುಭ ದಿಕ್ಕು ಉತ್ತರ ದಿಕ್ಕು. ಶುಭ ಸಂಖ್ಯೆ 1, 10 ಮತ್ತು 27. ಶುಭ ದಿನಾಂಕ 9, 7 ಮತ್ತು 27ನೇ ದಿನಾಂಕಗಳು. ಇಷ್ಟ ದೈವ ಸುಬ್ರಹ್ಮಣ್ಯ, ಸೂರ್ಯ, ಶಿವ. ಸೂರ್ಯ ದೇವನಿಗೆ ಪ್ರತಿನಿತ್ಯ ಅರ್ಘ್ಯ ಕೊಟ್ಟರೆ ನಿಮ್ಮ ಅನೇಕ ಕಷ್ಟಗಳು ಕೂಡ ಪರಿಹಾರ ಆಗ್ತವೆ. ಧನುಸ್ಸು. ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಗುರು ಇರುವಾಗ ಶುಭ ಫಲದಾಯಕನಾಗಿದ್ದು ಉದ್ಯೋಗದಲ್ಲಿ ಯಶಸ್ಸು, ಮಾಡುವ ಕಾರ್ಯದಲ್ಲಿ ಅನುಕೂಲ, ಬಂಧು ಮಿತ್ರರ ಸಹಾಯ, ಕುಟುಂಬದಲ್ಲಿ ಸೌಖ್ಯ ಕಂಡುಬರುತ್ತದೆ. ಆರ್ಥಿಕ ಸ್ಥಿತಿ ಉತ್ತಮ, ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಆಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಫಲ ಸಿಗುತ್ತೆ. ಗುರು ಕಟಕಕ್ಕೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಮನಸ್ಸಿನಲ್ಲಿ ಚಿಂತೆ ತುಂಬ ಕಾಡುತ್ತೆ. ಭೀತಿ, ಅನಾರೋಗ್ಯ, ದುಷ್ಟ ಜನರ ಸಹವಾಸ ಇತ್ಯಾದಿ ಅಶುಭ ಫಲಗಳು ಉಂಟಾಗುತ್ತದೆ. ಮೀನರಾಶಿಯ ಶನಿಯು ತುಂಬ ಅಶುಭನಾಗಿದ್ದು ಮಾಡುವ ಕೆಲಸಗಳಲ್ಲಿ ವಿಘ್ನ, ಧನಹಾನಿ, ವೃಥಾ ತಿರುಗಾಟ, ಮನ ಅಲ್ಲೋಲ ಕಲ್ಲೋಲಗೊಳ್ಳುವಿಕೆ, ಅನಾರೋಗ್ಯ ಇತ್ಯಾದಿ ಅಶುಭ ಫಲಗಳು ಕಂಡುಬರುತ್ತವೆ. ಶುಭವಾರ ಗುರುವಾರ, ಭಾನುವಾರ ಮತ್ತು ಸೋಮವಾರ. ಶುಭ ವರ್ಣ ಹಳದಿ, ನೀಲಿ ಮತ್ತು ಹಸಿರು. ಶುಭ ರತ್ನ ಮಾಣಿಕ್ಯ ಮತ್ತು ಪುಷ್ಯರಾಗ. ಶುಭ ಸಂಖ್ಯೆ 3, 1, 4 ಮತ್ತು 5. ಶುಭ ದಿನಾಂಕಗಳು 3, 12, 21 ಹಾಗೂ 30. ಇಷ್ಟ ದೈವ ನಿಮ್ಮ
ನಿಮಗೆ ಇಷ್ಟ ದೈವ ಸುಬ್ರಹ್ಮಣ್ಯ, ಶಿವ ಮತ್ತು ಸೂರ್ಯ. ಸೂರ್ಯನಿಗೆ ಪ್ರತಿನಿತ್ಯ ಅರ್ಘ್ಯವನ್ನು ನೀಡಿ. ಮಕರ, ಮಿಥುನ ಮತ್ತು ಸಿಂಹರಾಶಿಗೆ ಗುರು ಬಂದಾಗ ಅನಾರೋಗ್ಯ, ವ್ಯರ್ಥ ಚಿಂತೆ, ದುಷ್ಟ ಜನರ ಸಹವಾಸ, ಬಂಧು ಮಿತ್ರರಲ್ಲಿ ಮನಸ್ತಾಪ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉಂಟಾಗುತ್ತದೆ. ಗುರುವು ಕಟಕಕ್ಕೆ ಬಂದಾಗ ಕುಟುಂಬದಲ್ಲಿ ಸೌಖ್ಯವಿರುತ್ತೆ, ಕೆಲಸ ಕಾರ್ಯದಲ್ಲಿ ಪ್ರಗತಿ ಕಂಡುಬರುತ್ತೆ, ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು, ಇನ್ನೂ ಮುಂತಾದ ಉತ್ತಮ ಫಲಗಳನ್ನು ಕೂಡ ಕಾಣಬಹುದಾಗಿದೆ. ಮೀನರಾಶಿಯ ಶನಿಯು ಉತ್ತಮ ಫಲದಾಯಕನಾಗಿದ್ದು ಬಂಧು ಮಿತ್ರರಿಂದ ಅನುಕೂಲ, ಆರ್ಥಿಕ ಧನಲಾಭ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಸರ್ಕಾರಿ ಉದ್ಯೋಗದಲ್ಲಿ ಲಾಭವನ್ನು ಕಾಣ್ತೀರಿ, ಸ್ಥಿರಾಸ್ತಿ ಸಂಪಾದನೆ ಮಾಡ್ತೀರಿ, ಧಾರ್ಮಿಕ ಕೆಲಸದಲ್ಲಿ ಮನ್ನಣೆ ಮುಂತಾದ ಶುಭ ಫಲಗಳು ಉಂಟಾಗುತ್ತವೆ. ಶುಭವಾರ ಬುಧವಾರ, ಶುಕ್ರವಾರ ಮತ್ತು ಶನಿವಾರ. ಶುಭ ವರ್ಣ ನೀಲಿ, ಕೆಂಪು ಮತ್ತು ಬಿಳುಪು. ಶುಭ ದಿಕ್ಕು ದಕ್ಷಿಣ. ಶುಭ ರತ್ನ ವಜ್ರ ಮತ್ತು ನೀಲಿ. ಶುಭ ದಿನಾಂಕ 8, 17 ಹಾಗೂ 26. ಶುಭ ಸಂಖ್ಯೆ 5, 6 ಮತ್ತು 4. ನಿಮ್ಮ ಇಷ್ಟ ದೈವ ಸುಬ್ರಹ್ಮಣ್ಯ, ಶಿವ ಹಾಗೂ ಸೂರ್ಯದೇವರ ಆರಾಧನೆಗಳನ್ನು ಮಾಡಿ. ಕುಂಭ, ಮಿಥುನ ಮತ್ತು ಸಿಂಹರಾಶಿಯ ಗುರುವು ಅತ್ಯಂತ ಶುಭ ಫಲಗಳನ್ನೇ ನೀಡುತ್ತಾನೆ. ಧನಾಗಮನ, ಮನಸ್ಸಿಗೆ ಉಲ್ಲಾಸ, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಶುಭ ಕಾರ್ಯದಲ್ಲಿ ಸಫಲರಾಗ್ತೀರಿ, ಸಜ್ಜನರ ಸ್ನೇಹದಿಂದ ಕೀರ್ತಿಯನ್ನು ಪಡೆಯುತ್ತೀರಿ, ಶುಭ ಕಾರ್ಯದಲ್ಲಿ ಆಸಕ್ತಿ ಇರುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಮುಂತಾದ ಫಲಗಳು ಕಂಡುಬರುತ್ತವೆ. ಗುರುವು ಕಟಕ ರಾಶಿಗೆ ಬಂದಾಗ ಉದ್ಯೋಗದಲ್ಲಿ ವ್ಯತ್ಯಾಸ, ಧನ ನಷ್ಟವಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುತ್ತೆ ಮೊದಲಾದ ಕೆಟ್ಟ ಫಲಗಳೇ ಕಂಡುಬರುತ್ತವೆ. ಮೀನರಾಶಿಯ ಶನಿದೇವನು ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ, ಇಲ್ಲ ಸಲ್ಲದ ಆಪಾದನೆಗಳು, ದಾಯಾದಿ ಕಲಹ, ವ್ಯರ್ಥ ಅಲೆದಾಟ ಮುಂತಾದ ಅಶುಭ ಫಲಗಳು ಕಂಡುಬರುತ್ತವೆ. ಶುಭವಾರ ಗುರುವಾರ, ಬುಧವಾರ ಹಾಗೂ ಶುಕ್ರವಾರ. ಶುಭ ರತ್ನ ನೀಲ ಮತ್ತು ವಜ್ರ. ಶುಭ ವರ್ಣ ನೀಲಿ, ಕೆಂಪು, ಬಿಳುಪು ಮತ್ತು ಮಿಶ್ರ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭ ಸಂಖ್ಯೆ 5, 6, 3 ಮತ್ತು 9. ಶುಭ ದಿನಾಂಕ 1, 10, 19, 28. ನಿಮ್ಮ ಇಷ್ಟ ದೈವ ಲಕ್ಷ್ಮೀ ನಾರಾಯಣ. ಈ ಲಕ್ಷ್ಮೀ ನಾರಾಯಣರನ್ನು ಪೂಜಿಸಿ. ಮೀನರಾಶಿ. ಗುರುವು ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಬಂದಾಗ ಅಶುಭ ಕಾರಕನಾಗಿದ್ದು ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ತೊಂದರೆ, ವ್ಯಾಪಾರದಲ್ಲಿ ಲಾಭ ಕಡಿಮೆ, ಅನ್ಯತಾ ತಿರುಗಾಟ, ಶತ್ರುಗಳಿಂದ ನಾನಾ ರೀತಿಯ ಕಿರುಕುಳ, ಚಿಂತೆ, ಕುಟುಂಬದಲ್ಲಿ ಕಲಹ, ಅಸಮಾಧಾನ ಕಂಡುಬರುತ್ತದೆ. ಗುರು ಕಟಕ ರಾಶಿಯಲ್ಲಿದ್ದಾಗ ಶುಭದಾಯಕನಾಗಿರುತ್ತಾನೆ. ಆರೋಗ್ಯದಲ್ಲಿ ಸುಧಾರಣೆ, ಉತ್ತಮರ ಸಹವಾಸದಿಂದ ಗೌರವ ಪ್ರಾಪ್ತಿಯಾಗುತ್ತೆ, ಶುಭ ಕಾರ್ಯದಲ್ಲಿ ಆಸಕ್ತಿ ಇರುತ್ತೆ, ಆರ್ಥಿಕ ಪ್ರಾಪ್ತಿ, ಬಂಧು ಮಿತ್ರರಿಂದ ಅಭಯ ಹಸ್ತ ಸಿಗುತ್ತೆ ಮತ್ತು ಉತ್ತಮ ಫಲಗಳು ಉಂಟಾಗುತ್ತವೆ. ಮೀನರಾಶಿಯ ಶನಿದೇವನಿಂದ ಉದ್ಯೋಗದಲ್ಲಿ ನಷ್ಟ ಆಗ್ಬೋದು, ಅಲೆದಾಟ, ಕೆಲಸ ಕಾರ್ಯದಲ್ಲಿ ಅಡಚಣೆ, ಬಂಧು ಮಿತ್ರರ ವಿರೋಧ, ಶತ್ರುಗಳ ಕಾಟ, ಸ್ತ್ರೀ ಸಂಬಂಧ ವ್ಯವಹಾರದಿಂದ ತೊಂದರೆ ಮುಂತಾದ ಫಲಗಳು ಕಂಡುಬರುತ್ತವೆ. ಇನ್ನು ಶುಭವಾರ ಸೋಮವಾರ, ಮಂಗಳವಾರ, ಗುರುವಾರ. ಶುಭ ರತ್ನ ಪುಷ್ಯರಾಗ, ವಜ್ರ, ನೀಲ. ಶುಭ ವರ್ಣ ಹಳದಿ, ಕೆಂಪು, ತಾಮ್ರ ಮತ್ತು ಕೇಸರಿ. ಶುಭ ಸಂಖ್ಯೆ 2, 3 ಮತ್ತು 9. ಶುಭ ದಿನಾಂಕ 3, 12, 21, 30. ಶುಭ ದಿಕ್ಕು ಈಶಾನ್ಯ ಮತ್ತು ಉತ್ತರ. ಲಲಿತಾದೇವಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.